ಸರ್, ಒಬ್ಬ ಮನುಷ್ಯ ತನ್ನ ಕಿಡ್ನಿ ಹೆಲ್ತ್ನ ಹೇಗೆ ತಿಳ್ಕೋಬಹುದು? ಕಿಡ್ನಿನ ಡೈರೆಕ್ಟ್ಲಿ ತಿಳ್ಕೊಳ್ಳೋದು ಅಂತಂದ್ರೆ, ಒಂದು ದೇಹದಲ್ಲಿ ಬಾವು ಬರ್ಲಿಕ್ಕತ್ತು ಅಂತಂದ್ರೆ, ಕಾಲು ಊತ ಬರ್ಲಿಕ್ಕತ್ತು, ಕಾಲಲ್ಲಿ ಬಾವು ಬರ್ಲಿಕ್ಕತ್ತು, ಇಲ್ಲ ಮುಖದಲ್ಲಿ ಬಾವು ಬರ್ಲಿಕ್ಕತ್ತು ಅಂತಂದ್ರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಲಕ್ಷಣ. ನಾನು ನಿಮ್ಗೆ ಹೇಳಿದ್ದೆ, ಕಿಡ್ನಿ ತನ್ನ ದೇಹದಲ್ಲಿರೋ ಎಕ್ಸ್ಟ್ರಾ ನೀರನ್ನು ಹೊರಗಡೆ ಹಾಕಬೇಕು. ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ಬೇಕಿತ್ತು ಅಂತಂದ್ರೆ, ಮಾಡ್ತಾ ಇತ್ತು ಅಂತಂದ್ರೆ ಬಾವು ಬರೋದಿಲ್ಲ. ಬಟ್ ಬಾವು ಬರ್ಲಿಕ್ಕತ್ತದ ಅಂತಂದ್ರ ಏನೋ ಕಿಡ್ನಿ ಪ್ರಾಬ್ಲಮ್ ಆಗ್ತಿರಬಹುದು ಅನ್ನೋದು ಯಾರೇ ಒಬ್ರು ತಮ್ಮ ಮನೆಯಲ್ಲಿ ನೋಡ್ಕೊಂಡು ತಿಳ್ಕೊಬಹುದು. ಹಾಗೆ ಬಂತು ಅಂತಂದ್ರೆ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಬ್ಲಡ್ ಯೂರಿಯಾ, ಒಂದು ಸೀರಮ್ ಕ್ರಿಯಾಟಿನ್ ಅನ್ನೋ ಒಂದು ಎರಡೇ ಟೆಸ್ಟ್ ಅನ್ನ ಮಾಡಿ ನಮ್ಮ ಕಿಡ್ನಿ ಯಾವ ಪ್ರತಿಶತದಲ್ಲಿ ಅಥವಾ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ರಫ್ ಐಡಿಯಾನ ನಾವು ತಗೊಳ್ಬಹುದು. ಅದ್ರ ಮೇಲೆ ಅದು ನಾರ್ಮಲ್ ಇತ್ತು ಅಂದ್ರೆ ನಮ್ಮ ಕಿಡ್ನಿಯಿಂದ ಇದು ಕಾರಣ ಅಲ್ಲ, ಬಾವು ಬರ್ತಾ ಇರೋದು ಕಿಡ್ನಿ ಕಾರಣದಿಂದ ಅಲ್ಲ, ಬೇರೆ ಕಾರಣಗಳು ಇರಬಹುದು ಅಂತ ಕನ್ಕ್ಲೂಡ್ ಮಾಡಿ, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು, ವ್ಯಾಲ್ಯೂಸ್ ಅಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಬಂದಿತ್ತು, ಎಕ್ಸ್ಟ್ರಾ ಕಿಡ್ನಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಾಕಿ ಟೆಸ್ಟ್ಗಳನ್ನ ನಾವು ಕನ್ಸಲ್ಟೆಂಟ್ಗೆ ಭೇಟಿಯಾಗಿ ತಿಳ್ಕೊಬಹುದು. ಕಮೆಂಟ್ ಅಲ್ಲಿ W ಅಂತ ಟೈಪ್ ಮಾಡಿ. ವಿಂಟರ್ ಕಿಡ್ನಿ ಕೇರ್ ಟಿಪ್ಸ್ ಅನ್ನ PDF ಮೂಲಕ ನಿಮ್ಗೆ ಕಳಿಸ್ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.